ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ. ಇಂದಿನ ದಿನಾಂಕ ಸೆಪ್ಟೆಂಬರ್ 9 ಮಂಗಳವಾರ. ಬಿದಿಗೆ ಇದೆ ರಾತ್ರಿ 8 ಗಂಟೆ 17 ನಿಮಿಷದವರೆಗೂ. ಆನಂತರ ತದಿಗೆ ಆರಂಭ ಆಗುತ್ತೆ. ಉತ್ತರಾಭಾದ್ರ ನಕ್ಷತ್ರ ರಾತ್ರಿ 8 ಗಂಟೆ 52 ನಿಮಿಷದವರೆಗೂ ಇದೆ. ಆನಂತರ ರೇವತಿ ಆರಂಭ ಆಗುತ್ತೆ. ಶೂಲಯೋಗ ಉಪರಿ ಗಂಡ ಯೋಗ ಇದೆ. ತೈತಿಲಕರಣ ಇದೆ. ಇವತ್ತು ವ್ಯತಿಪಾತ ಇರುವ ಕಾರಣ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು, ಹಾಗೆ ಮಾಡಬಾರ್ದು. ಒಂದು ವೇಳೆ ಹಿಂದೆ ಆರಂಭ ಮಾಡಿರೋ ಕೆಲಸಗಳೇ ಬಾಕಿ ಇದ್ದರೆ ಖಂಡಿತ ಮುಂದುವರಿಸಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದ್ರ ಬಗ್ಗೆ ಅದಕ್ಕೆ ಮಂಗಳವಾರ ಅಂತ ಹಿಂದೆಟ್ ಹಾಕೋದು ಬೇಕಿಲ್ಲ. ಖಂಡಿತ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ. ಆದರೆ ಈ ದಿನ ಮಾತ್ರ ಹೊಸದಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹಿನ್ನಡೆ ಲಭಿಸೋ ಒಂದು ಸಾಧ್ಯತೆಗಳಿವೆ. ಇದು ವಿಚಾರ. ಇನ್ನು ಈ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 3 ಗಂಟೆ 20 ನಿಮಿಷಕ್ಕೆ ರಾಹುಕಾಲ ಆರಂಭ ಆಗಿ 4 ಗಂಟೆ 45 ನಿಮಿಷಕ್ಕೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಲ್ಲ. ಅದರಿಂದ ಇದರ ಬಗ್ಗೆ ಹೆಚ್ಚೇನು ಹೇಳೋದೇನು ಬೇಕಿಲ್ಲ. ಆನಂತರ ಮತ್ತೊಂದು ವಿಚಾರ, ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 16 ನಿಮಿಷದಿಂದ 10 ಗಂಟೆ 40 ನಿಮಿಷದವರೆಗೂ ಇರುತ್ತೆ. ಈ ಅವಧಿಯಲ್ಲಿ ಹೊಸ ವಾಹನ ಕೊಳ್ಳಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು, ಹೊಸದಾಗಿ ಈ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು. ಇದು ಮುಖ್ಯ. ಇದಲ್ದಿರ ಬೇರೆ ಏನು ತೊಂದರೆ ಇರಲ್ಲ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೇದು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡೇ ಮಾಡ್ತಾನೆ. ಇದೇ ನಿಜ. ಆ ನಂತರ ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರ ಮನಸ್ಸಿನಲ್ಲಿ ಯಾವುದೋ ಒಂದು ಕಾರಣಕ್ಕೆ ದುಗುಡದ ಭಾವನೆ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರಲ್ಲ. ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಒಂದು ಮನಸ್ಸೇ ಇರಲ್ಲ. ಆದರೆ ಇದನ್ನು ಗಮನಿಸಿದ ಕುಟುಂಬದ ಸದಸ್ಯರು ಮುಖ್ಯವಾಗಿ ಏನು ಮಾಡ್ತಾರೆ, ಇವರ ಮನಸ್ಸಿನ ಆ ಬೇಸರಿಕೆಯನ್ನು ಹೋಗಲಾಡಿಸೋದ್ರಲ್ಲಿ ಯಶಸ್ವಿಯಾಗ್ತಾರೆ. ಆನಂತರ ಸ್ವಲ್ಪ ತಡವಾಗಿ ಮತ್ತು ನಿಧಾನಗತಿಯಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತೀರಿ. ಆದ್ದರಿಂದ ನಿಮಗೆ ದೊರೆಯಬೇಕಾದ ಒಂದು ಫಲಿತಾಂಶಗಳು ಅಷ್ಟೇ ಕೊಂಚ ನಿಧಾನವಾಗುತ್ತೆ. ಉದ್ಯೋಗದಲ್ಲಿ ಹೊಸ ರೀತಿಯ ಬೆಳವಣಿಗೆಗಳು ಕಂಡುಬರುತ್ತೆ. ನಿಮ್ಮ ನಿರೀಕ್ಷೆಯಂತೆ ಕೆಲವೊಂದು ಸಂದರ್ಭಗಳಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ಕೆಲವೊಮ್ಮೆ ನಿಮ್ಮ ಬಂಧು ಬಳಗದವರು ಅಥವಾ ನಿಮ್ಮ ಸಹೋದ್ಯೋಗಿಗಳು ಏನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಕ್ಕೆ ಬರ್ತಾರೆ. ಇದಕ್ಕೆ ಕಾರಣ ನಿಮ್ಮ ಮಾತುಕತೆ. ಆದ್ದರಿಂದ ಮೊದಲನೇದಾಗಿ ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸಿ. ಸಾಧ್ಯವಾದಷ್ಟು ಮನಸ್ಸಿನಲ್ಲಿ ಯಾವುದೇ ವಿಚಾರವನ್ನು ಇಟ್ಕೊಳ್ದಿರ ಎಲ್ಲರೊಂದಿಗೆ ಮಾತನಾಡಿದರೆ ನಿಮ್ಮ ಸಮಸ್ಯೆಗಳು ಅರ್ಧ ಭಾಗ ಪರಿಹಾರ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಪ್ರಗತಿ ಇರುತ್ತೆ. ಅದರಲ್ಲೂ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರೋರು ಅನಿರೀಕ್ಷಿತ ವರಮಾನವನ್ನು ಗಳಿಸ್ತಾರೆ. ಆದ್ದರಿಂದ ನೆಮ್ಮದಿಯ ಕೊರತೆ ಇರೋದಿಲ್ಲ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಎಚ್ಚರಿಕೆ ಇರಲಿ, ಯಾವುದೇ ತೊಂದರೆ ಆಗಲ್ಲ. ಆದರೆ ನೆಗ್ಲಿಜೆನ್ಸ್ ಇರಬಾರ್ದು ಅಷ್ಟೇ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಗಮನ ನೀಡುವ ಅವಶ್ಯಕತೆ ಇದೆ. ಕಾರಣ ಏನಪ್ಪ ಅಂದರೆ, ಅವರಲ್ಲಿ ಯಾವುದೋ ಒಂದು ರೀತಿಯ ಭಯ ಈ ಮನಸ್ಸಿನಲ್ಲಿ ತುಂಬಿರುತ್ತೆ. ಇದು ಕಲಿಕೆಯ ವಿಚಾರದಲ್ಲಿ ಹಿನ್ನಡೆಗೆ ಕಾರಣ ಆಗುವ ಸಾಧ್ಯತೆಗಳು ಕಂಡುಬರುತ್ತೆ. ವೃಷಭ ರಾಶಿಯವರು ಇವತ್ತು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದ್ಕೋತಾರೆ. ಈ ಬದಲಾವಣೆಗಳು ಇವರ ಒಂದು ವ್ಯಕ್ತಿತ್ವವನ್ನು ನಿರೂಪಿಸುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಬದಲಾವಣೆಯಿಂದ ಈ ಇವರ ಕೆಲಸ ಕಾರ್ಯದಲ್ಲಿ ಸುಲಭವಾದ ಯಶಸ್ಸು ಸಿಗುತ್ತೆ.
ಇದು ಬೇರೆಯವರಿಗೆ ಅನುಕರಣೀಯವೂ ಆಗುತ್ತೆ. ಈ ಕಾರಣದಿಂದ ಇವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಾರೆ. ಹಾಗೆ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಇವರ ಪಾತ್ರ ಸಹ ಮುಖ್ಯವಾಗುತ್ತೆ. ಒಟ್ಟಾರೆ ಇವರು ಬೇರೆಯವರ ಒಂದು ಒತ್ತಡಕ್ಕೆ ಮಣಿದಿರ, ಬೇರೆಯವರ ಪ್ರಭಾವಕ್ಕೆ ಒಳಗಾಗದಿರ, ಸ್ವಂತ ನಿಲುವಿನಿಂದ, ಸ್ವಂತ ತೀರ್ಮಾನಗಳಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಇವರಿಗೆ ಸಂದಾಯವಾಗಬೇಕಾದ ಹಣವನ್ನು ಬುದ್ಧಿವಂತಿಕೆಯಿಂದ ಸಂಪಾದಿಸ್ತಾರೆ. ಇದಕ್ಕೆ ಕಾರಣ ಇವರ ನಾಜೂಕಾದ ಮಾತುಕತೆ. ಇವರ ಎಂತಹ ಮಾತಿರುತ್ತೆ ಅಂದರೆ ಯಾರೊಬ್ಬರ ಮನಸ್ಸಿಗೂ ಬೇಸರ ಆಗಲ್ಲ. ಒಂದು 5-6 ಜನ ಇದ್ದರೆ ಎಲ್ಲರ ಮನಸ್ಸಿಗೆ ಒಪ್ಪುವಂತಹ ಮಾತನಾಡ್ತಾರೆ. ಅದು ಮುಖ್ಯವಾದ್ದು. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಸಾಧಿಸ್ತೀರಿ. ಬೇರೆಯವರೊಂದಿಗೆ ಅಂದರೆ ಆತ್ಮೀಯರ ಜೊತೆ ಪಾಲುಗಾರಿಕೆಯ ಹೊಸ ವ್ಯಾಪಾರಕ್ಕೆ ಒಪ್ಪಂದವನ್ನು ಸಹ ಮಾಡ್ಕೊಳ್ತೀರಿ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಕಾರಣ ಏನಪ್ಪ ಅಂದರೆ ಅವಿರತ ದುಡಿಮೆಯ ಮಧ್ಯೆ ವಿಶ್ರಾಂತಿಯನ್ನು ತಗೊಂಬೋದನ್ನು ಮಾತ್ರ ಮರಿಬೇಡಿ. ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಯೋಚನೆ ಬೇಡ. ಅವರ ಪಾಲಿಗೆ ಅವರನ್ನು ಬಿಡಿ, ಸ್ವತಂತ್ರವಾಗಿ ಅವರು ತಮ್ಮ ದಾರಿಯಲ್ಲಿ ಸಾಗ್ತಾರೆ. ಯಾವುದೇ ಯೋಚನೆ ಇಲ್ಲ. ಮಿಥುನ ರಾಶಿಯವರು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೋತಾರೆ. ಎಲ್ಲಿ ವಯಸ್ಸಿನ ಭೇದ ಇಲ್ಲ, ಲಿಂಗಭೇದ ಇಲ್ಲ. ಈ ಪ್ರತಿಯೊಬ್ಬರನ್ನು ತಮ್ಮ ಸಮಾನವಾದವರಿಂದ ಹಿಡಿದು ತಮ್ಮ ಅಧೀನದಲ್ಲಿ ಕೆಲಸ ಮಾಡೋರು ಅಥವಾ ತಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರನ್ನೂ ಸಹ ಒಂದೇ ದೃಷ್ಟಿಕೋನದಿಂದ ನೋಡ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಒಂದೇ ರೀತಿಯ ಕೆಲಸ ಕಾರ್ಯಗಳು, ಯಾವುದೇ ರೀತಿಯ ಯಶಸ್ಸು ಸುಲಭವಾಗಿ ಸಿಗದೇ ಇರೋದು. ಇದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿರುತ್ತೆ. ಆದ್ದರಿಂದ ಇವರ ಈ ನೀತಿ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ಆಕ್ರಮಣ ಶೈಲಿಯಲ್ಲಿ ಇರುತ್ತೆ. ಅಂದರೆ ಯಾರಿಗೋ ಹೋಗಿ ಹೊಡೆದ್ಬಿಡ್ತಾರೆ ಅಂತಲ್ಲ, ಸುಲಭವಾಗಿ ಕೆಲಸ ಕಾರ್ಯಗಳು ಆಗೋದಿದ್ದರೂ ಕೂಡ ಹೆಚ್ಚಿನ ಮನಸ್ಸಿನಿಂದ, ಹೆಚ್ಚಿನ ಮುತುವರ್ಜಿನಿಂದ ಅದನ್ನು ಮಾಡಿ ಮುಗಿಸ್ತಾರೆ. ಈ ಕಾರಣದಿಂದ ಇವರಿಗೆ ಮುಖ್ಯವಾಗಿ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಇರುತ್ತೆ, ಹಾಗೆ ನೆಮ್ಮದಿ ಇರುತ್ತೆ. ಸತತವಾಗಿ ಸೋಲಿನ ನಡುವೆ ಈ ಗೆಲುವನ್ನು ಕೆಲವರು ಕಾಣ್ತಾರೆ. ಇದರಿಂದ ಜೀವನದಲ್ಲಿ ಹೊಸ ರೀತಿಯ ಆಸೆ ಆರಂಭ ಆಗುತ್ತೆ. ಒಟ್ಟಾರೆ ಈ ಮಿಥುನ ರಾಶಿಯವರು ತಮ್ಮ ತೀರ್ಮಾನಗಳನ್ನು ಬದಲಿಸದೆ ತಮ್ಮ ಜೀವನದಲ್ಲಿ ಹೊಸ ರೀತಿಯ ಈ ಶೈಲಿಯನ್ನು ಆರಂಭಿಸ್ತಾರೆ. ಇದು ಎಲ್ಲರಿಂದ ಮೆಚ್ಚುಗೆಯನ್ನು ಸಹ ಗಳಿಸುತ್ತೆ. ಉದ್ಯೋಗದಲ್ಲಿ ಇರೋರಿಗೆ ಅನಿರೀಕ್ಷಿತವಾಗಿ ಒಳ್ಳೆಯ ವರ್ತಮಾನವೊಂದು ಬರುತ್ತೆ. ಹಣಕಾಸಿನ ವಿಚಾರಕ್ಕೆ ಉತ್ತಮ ಹಣಕಾಸಿನ ಅನುಕೂಲತೆ ಇದೆ. ಆದರೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತಾ ಇರಲ್ಲ. ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಿ, ಅದೊಂದು ಸಮಾಧಾನಕರ ವಿಚಾರ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ. ಅವರಿಗೆ ಓದಿನ ಬಗ್ಗೆ ಹೆಚ್ಚಿನ ಆಸೆ ಮತ್ತು ವಿಶೇಷ ಗುರಿ ಎರಡೂ ಇರುತ್ತೆ. ಕಟಕ ರಾಶಿಯವರಿಗೆ ಅನಾವಶ್ಯಕವಾಗಿ ಪ್ರತಿಯೊಂದು ವಿಚಾರದಲ್ಲಿಯೂ ಮಾನಸಿಕ ಒತ್ತಡ ಉಂಟಾಗುತ್ತೆ. ಅದರಲ್ಲೂ ಮುಖ್ಯವಾದ ವಿಚಾರ ಎಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಅನಿರೀಕ್ಷಿತ ಬದಲಾವಣೆಗಳು ಮತ್ತು ಈ ಭಿನ್ನಾಭಿಪ್ರಾಯಗಳು ಇವರ ಮನಸ್ಸಿಗೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಇದರ ಜೊತೆಯಲ್ಲಿ ಇವರ ಒಂದು ಸಹನೆ ಸಹ ಕಡಿಮೆ ಆಗುತ್ತೆ. ಅದರಿಂದ ಎಲ್ಲರೊಂದಿಗೆ ಒಂದು ರೀತಿ ಈ ವಾದ ವಿವಾದದಲ್ಲಿ ತೊಡಗ್ತಾರೆ. ಉತ್ತಮ ಆದಾಯ ಇರುತ್ತೆ, ಆದಾಯದ ಬಗ್ಗೆ ಯಾವುದೇ ಒಂದು ಯೋಚನೆ ಇಲ್ಲ.
ಇವರ ಕಷ್ಟಕ್ಕೆ ತಕ್ಕಂತೆ, ಇವರ ಪ್ರಯತ್ನಕ್ಕೆ ತಕ್ಕಂತೆ ಆದಾಯ ಸಿಗುತ್ತೆ. ಆದರೆ ಏನಪ್ಪ ಮಾಡ್ತಾರೆ ಅಂದರೆ, ಇವರ ಮನಸ್ಸಿನಲ್ಲಿ ಬೇರೆಯವರಿಗೆ ಸಹಾಯ ಮಾಡುವ ಆಸೆ ಇರುತ್ತೆ. ಈ ಕಾರಣದಿಂದ ಇವರ ವರಮಾನದಲ್ಲಿ ಸ್ವಲ್ಪ ಪ್ರಮಾಣವನ್ನು ಬೇರೆಯವರಿಗೆ ಸಹಾಯವಾಗಿ ನೀಡುವ ಸಾಧ್ಯತೆಗಳಿವೆ. ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ. ದೇವತಾ ಕಾರ್ಯಗಳ ಒಂದು ನಿರ್ವಹಣೆಯ ಜವಾಬ್ದಾರಿಯನ್ನು ತಗೋತೀರಿ. ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಎಲ್ಲರ ಮನಸ್ಸನ್ನು ಗೆಲ್ಲುವ ಒಂದು ಈ ಒಪ್ಪಂದಕ್ಕೆ ಬರ್ತೀರಿ. ಅಂದರೆ ನಿಮಗೆ ಬೇಸರ ಮಾಡಿದವರು, ಕೆಲವೊಮ್ಮೆ ನಿಮಗೆ ಮೋಸ ಮಾಡಿದವರು, ಇವರನ್ನು ಸಹ ಕ್ಷಮಿಸ್ತೀರಿ. ನಿಮ್ಮ ಈ ಕ್ಷಮಾಗುಣದಿಂದ ಏನಪ್ಪ ಆಗುತ್ತೆ ಅಂದರೆ, ಇವತ್ತು ಕುಟುಂಬದಲ್ಲಿ ನೆರೆಹೊರೆಯ ಜನರ ಮಧ್ಯೆ, ಅಂದರೆ ಸಮಾಜದಲ್ಲಿ ಮತ್ತು ಉದ್ಯೋಗದಲ್ಲಿ ಗೌರವಯುತ ಸ್ಥಾನಮಾನ ದೊರೆಯುತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಮಾನಸಿಕ ಸ್ಥೈರ್ಯವನ್ನು ಬೆಳೆಸಿಕೊಂಡ್ರೆ ಮಾತ್ರ ಹೆಚ್ಚಿನ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸಿಂಹರಾಶಿಯವರು, ಇವರ ಹಠದ ಪ್ರವೃತ್ತಿ ಇವತ್ತು ಈ ಕುಟುಂಬದಲ್ಲಿ ಮನಸ್ತಾಪಕ್ಕೆ ಕಾರಣವಾಗುತ್ತೆ. ಯಾವ ರೀತಿಯ ಹಠದ ಪ್ರವೃತ್ತಿ ಅಂದರೆ, ಮುಖ್ಯವಾಗಿ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ಯಾವುದೋ ಒಂದು ವಸ್ತು ಅಥವಾ ಪದಾರ್ಥಕ್ಕೆ ಹೆಚ್ಚಿನ ಹಣವನ್ನು ಕೊಡಬೇಕಾಗಿ ಬರುತ್ತೆ. ಅದಕ್ಕೆ ಇವರೇ ಕಾರಣರಾಗ್ತಾರೆ. ಇದು 100-200 ವಿಚಾರ ಅಲ್ಲ, 1000ದ ಲೆಕ್ಕದಲ್ಲಿರುತ್ತೆ. ಈ ಕಾರಣದಿಂದ ಆರಂಭವಾದಂತಹ ಈ ವಾದ ವಿವಾದ ಮತ್ತು ಮನಸ್ತಾಪ ದಿನಪೂರ್ತಿ ಇರುತ್ತೆ. ಆದ್ದರಿಂದ ಯಾವುದೇ ಕೆಲಸ ಇಲ್ಲದೆ ಹೋದರೂ ಏನು ಮಾಡ್ತಾರೆ ಇವರು, ಮನೆಯಿಂದ ಎಲ್ಲಾದರೂ ಒಂದು ಧಾರ್ಮಿಕ ಕೇಂದ್ರಕ್ಕೋ ಅಥವಾ ದೂರದ ಸಂಬಂಧಿಕರ ಮನೆಗೂ ತೆರಳುತ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮನಸ್ಸಿಗೆ ಬೇಕಾದ ನೆಮ್ಮದಿ. ಅದು ಇವತ್ತು ಇವರಿಗೆ ಆ ಕೋಪವನ್ನು ಹತೋಟಿಯಲ್ಲಿಟ್ಕೊಂಬಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಇವರ ಸುತ್ತಮುತ್ತಲಿನ ಜನರೇ ತಮ್ಮ ಈ ಜೀವನ ಶೈಲಿಯನ್ನು ಬದಲಿಸ್ಕೊಂಬೋದು ತುಂಬ ಒಳ್ಳೆಯದು. ಇಲ್ಲದೆ ಹೋದರೆ ಇವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ. ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಅಧಿಕಾರಿಗಳಾಗಿದ್ದಲ್ಲಿ, ಅಥವಾ ಇವಾಗ ಟೀಮ್ ಲೀಡರ್, ಮ್ಯಾನೇಜರ್ ಅಂತೀವಲ್ಲ, ಅಂತಹ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ಇದ್ದರೂ ಸಹ ಏನಪ್ಪ ಆಗುತ್ತೆ ಅಂದರೆ, ಇವರ ಕೋಪದ ಫಲವಾಗಿ ಇವರ ಅಧೀನದಲ್ಲಿ ಕೆಲಸ ಮಾಡುವ ಕೆಲಸಗಾರರ ಸಹಾಯ ಸಹಕಾರ ದೊರೆಯಲ್ಲ. ಆಗೇನಾಗುತ್ತೆ, ಇವರ ಜವಾಬ್ದಾರಿ ಅಪೂರ್ಣಗೊಳ್ಳುತ್ತೆ. ಇವರ ಮೇಲಾಧಿಕಾರಿಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಒಟ್ಟಾರೆ ಇವತ್ತು ಸಿಂಹರಾಶಿಯವರು ಸ್ವಲ್ಪ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ, ಸ್ವಲ್ಪ ಒಳ್ಳೆಯ ಗೆಳೆತನದಿಂದ ಇದ್ದರೆ ಒಳ್ಳೆಯದಾಗ್ತಾ ಹೋಗುತ್ತೆ. ಯಾವುದೇ ದೋಷ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ತಳಮಳ ಇರುತ್ತೆ. ಮತ್ತೊಂದು ವಿದ್ಯಾರ್ಥಿಗಳ ವಿಚಾರ, ವಿದ್ಯಾರ್ಥಿಗಳು ತಮಗೆ ಇಷ್ಟವಾಗುವಂತೆ ಎಲ್ಲರ ಮನಸ್ಸನ್ನು ಗೆಲ್ಲುವತ್ತ ತಮ್ಮ ಹಾದಿಯಲ್ಲಿ ಸಾಕ್ತಾರೆ. ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ ಮುಖ್ಯವಾಗಿ ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಬ್ಬರ ಒಂದು ಪ್ರಶಂಸೆ ಸಿಗುತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಉದ್ಯೋಗಕ್ಕಾಗಿ ವಿದೇಶಕ್ಕೆ ತೆರಳುವ ಮನಸ್ಸಿದ್ದರೆ ಸ್ವಲ್ಪ ಪ್ರಯತ್ನವನ್ನು ಪಟ್ಟರೆ ಅದು ಸಾಧ್ಯ ಆಗುತ್ತೆ. ಅಂದರೆ ಇವತ್ತೇ ಹೊರಟೋಗ್ತಾರೆ ಅಂತಲ್ಲ, ಆರಂಭ ಮಾಡ್ತಾರೆ, ಅದು ಸುಲಭವಾಗುತ್ತೆ ಅವರ ಕೈಲಿ. ಇನ್ನು ಇವರು ಯಾವುದೇ ತಪ್ಪನ್ನು ಮಾಡೋದಕ್ಕೆ ಇಷ್ಟಪಡಲ್ಲ. ಸದಾಕಾಲ ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಯೋಚನೆಯಿಂದ ಇರ್ತಾರೆ. ಈ ಕಾರಣದಿಂದ ಅಕಸ್ಮಾತ್ ಬೇರೆಯವರೇನಾದರೂ ಅಲ್ಪ ಸ್ವಲ್ಪ ತಪ್ಪನ್ನು ಮಾಡಿದರೂ ಕೂಡ ಅದನ್ನು ಟೀಕಿಸ್ತಾರೆ. ಈ ಟೀಕೆಯ ಸ್ವಭಾವದಿಂದ ಇವರ ಆತ್ಮೀಯರೊಬ್ಬರು ಸಹ
ಇವರಿಂದ ದೂರವಾಗುವ ಸಾಧ್ಯತೆಗಳಿವೆ. ಮುಖ್ಯವಾಗಿ ಈ ಸ್ವಭಾವದಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆಗೆ ಸಿಲುಕ್ತಾರೆ. ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣ ಇವರ ಬಳಿ ಇರಲ್ಲ, ಯಾವಾಗಲೂ ಬರುತ್ತೆ. ಇವರಿಗೆ ಬೆಳಗ್ಗೆ ಹಣದ ಅಗತ್ಯತೆ ಇದೆ ಅಂದರೆ ಮಧ್ಯಾಹ್ನದ ಮೇಲೆ ಬರುತ್ತೆ, ಉಪಯೋಗ ಆಗಲ್ಲ. ಆಗ ಏನು ಮಾಡಬೇಕು, ಬೇರೆಯವರ ಸಹಾಯವನ್ನು ಕೇಳಬೇಕು. ಇವರ ಮನಸ್ಸನ್ನು, ಆಡುವ ಮಾತನ್ನು ಸರಿ ಮಾಡಿಕೊಂಡ್ರೆ ಮಾತ್ರ ಬೇರೆಯವರಿಂದ ಸಹಾಯ ಸಿಗುತ್ತೆ. ಇನ್ನು ಇವರ ತಾಯಿಗೆ ಸಂಬಂಧಪಟ್ಟಂತೆ ಅವರು ಉದ್ಯೋಗಸ್ಥರಾಗಿದ್ದಲ್ಲಿ ಉನ್ನತ ಅಧಿಕಾರ ಪ್ರಾಪ್ತಿಯ ಯೋಗ ಕಂಡುಬರುತ್ತೆ. ಉತ್ತಮ ಆರೋಗ್ಯ ಇರುತ್ತೆ, ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷಿಸಿದ ಲಾಭ ಗಳಿಸ್ತೀರಿ. ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ. ಅವರು ಕೇವಲ ನಿಮ್ಮ ಮನಸ್ಸಿಗೆ ಆಗುವಂತೆ ಅಲ್ಲ, ಬೇರೆಯವರ ಮನಸ್ಸನ್ನು ಸಹ ತಮ್ಮ ಸಾಧನೆಯ ಮೂಲಕ ಎಲ್ಲೋದರಲ್ಲಿ ಸಫಲರಾಗ್ತಾರೆ. ತುಲಾ ರಾಶಿಯವರಿಗೆ ಈ ದಿನ ಅನೇಕ ಸವಾಲುಗಳು ಎದುರಾಗುತ್ತೆ. ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಆರಂಭದಲ್ಲಿನೇ ಸ್ವಲ್ಪ ಅಡ್ಡಿ ಆತಂಕಗಳು ಉಂಟಾಗುತ್ತೆ. ಆದರೆ ಇಲ್ಲಿ ಒಂದು ವಿಶೇಷವಾದಂತಹ ವಿಚಾರ ಏನಪ್ಪ ಅಂದರೆ, ಇವರಿಗೆ ಇವರ ಹಿರಿಯರಿಂದ ಅಥವಾ ಇವರು ಮಾಡೋ ಕೆಲಸದಲ್ಲಿ ಹೆಚ್ಚಿನ ಅನುಭವ ಇರುವ ಜನರಿಂದ ಸಾಕಷ್ಟು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ಈ ಕಾರಣದಿಂದ ಮುಖ್ಯವಾಗಿ ಇವರು ಮನಬಿಚ್ಚಿ ಮಾತಾಡಬೇಕು. ತಮ್ಮಲ್ಲಿನ ಒಂದು ಕಷ್ಟ ಕಾರ್ಪಣ್ಯಗಳ ಬಗ್ಗೆ, ಎದುರಾಗ್ತಿರೋ ತೊಂದರೆಯ ಬಗ್ಗೆ ಎಲ್ಲರೊಂದಿಗೆ ಮಾತಾಡಿದ್ರೆ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಪ್ರತಿಯೊಂದರಲ್ಲೂ ಅಂದರೆ ಆರಂಭಿಸಿದ ಪ್ರತಿ ಕೆಲಸ ಕಾರ್ಯದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ. ಒಟ್ಟಾರೆ ಏಕಾಂಗಿಯಾಗಿ ಸ್ವಂತ ಪ್ರತಿಭೆಯ ಮೇಲೆ ನಂಬಿಕೆ ಇಟ್ಟು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೆ ಇವತ್ತು ಯಶಸ್ಸು ದೊರೆಯುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಮತ್ತೊಂದು, ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತೆ. ಇವತ್ತು ನಿಮ್ಮಲ್ಲಿರೋ ಆ ಪ್ರತಿಭೆ ಆಗ್ಬೋದು, ನಿಮ್ಮಲ್ಲಿರೋ ವಿದ್ಯೆ ಇರ್ಬೋದು, ಅದನ್ನು ಬೇರೆಯವರಿಗೆ ತೋರಿಸುವಂತಹ ಅಪರೂಪದ ಅವಕಾಶಗಳು ದೊರೆಯುತ್ತೆ. ಆ ಅವಕಾಶಗಳನ್ನು ಬಳಸ್ಕೋಬೇಕು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಹಿನ್ನಡೆ ಅಥವಾ ತೊಂದರೆ ಕಂಡು ಬರಲ್ಲ. ಆದರೆ ಸ್ವಲ್ಪ ನಿಧಾನಗತಿಯಲ್ಲಿ ಆರ್ಥಿಕ ಪ್ರಗತಿ ಉಂಟಾಗುತ್ತೆ. ಪಾಲುಗಾರಿಕೆಯ ವ್ಯಾಪಾರದಲ್ಲಿ ಮಾಡೋ ಕೆಲಸ ಕಾರ್ಯಗಳಲ್ಲಿ ಕೊಂಚ ಮಟ್ಟಿನ ನಷ್ಟ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯೋಚನೆ ಮಾಡಿ ತೀರ್ಮಾನಗಳನ್ನು ತಗೊಳ್ಳಿ. ಉತ್ತಮ ಆರೋಗ್ಯ ಇರುತ್ತೆ. ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಅವರ ಸಹಾಯದಿಂದ ತಮ್ಮ ಯಶಸ್ಸನ್ನು ಗಳಿಸ್ತಾರೆ, ಯಾವುದೇ ಸಂದೇಹ ಬೇಡ. ವೃಶ್ಚಿಕ ರಾಶಿಯವರು ಇವತ್ತು ತಮ್ಮ ಎದುರು ಅಥವಾ ತಮ್ಮ ಜೊತೆ ಯಾವುದೇ ವ್ಯಕ್ತಿ ಇರಲಿ, ಅವರು ಕುಟುಂಬದವರಾಗಿರ್ಬೋದು ಅಥವಾ ಬಂಧು ಬಳಗದವರಾಗಿರ್ಬೋದು, ಏನು ಮಾಡ್ತಾರಪ್ಪ ಅಂದರೆ ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರವನ್ನು ಮುಚ್ಚಿಡಲ್ಲ, ಪ್ರತಿಯೊಂದನ್ನು ಎಲ್ಲರಿಗೂ ತಿಳಿಸ್ತಾರೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಈಗಿನ ಕಾಲದಲ್ಲಿ ಕೆಲವರು ಸಹಾಯ ಮಾಡ್ತಾರೋ ಇಲ್ವೋ, ಆದರೆ ಬೇರೆಯವರು ಮಾಡುವ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾರೆ. ಆದ್ದರಿಂದ ಇವರ ತಪ್ಪಿನಿಂದಾನೇ ಇವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ. ಆದ್ದರಿಂದ ಮುಖ್ಯವಾಗಿ ಇವತ್ತಿವರು ಸಾಧ್ಯವಾದಷ್ಟು ಮಾತನ್ನು ಕಡಿಮೆ ಮಾಡಬೇಕು. ಒಂದು ವೇಳೆ ಮೂಗಿರ್ತಾರೆ, ಖಂಡಿತ ಸಾಧ್ಯ ಆಗಲ್ಲ, ಮಾತಾಡಲೇಬೇಕಾಗತ್ತೆ. ಆಗ ಆಡುವ ಮಾತಿನ ಮೇಲೆ ನಿಗಾ ಇರಬೇಕು. ಆಗ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಈ ಕಾರಣದಿಂದ ನಿಮ್ಮ ಹಾದಿಯಲ್ಲಿ ನಿಮ್ಮ ಎಚ್ಚರ ಬಹು ಮುಖ್ಯ.
ಎಚ್ಚರ ತಪ್ಪಿ ನಡೆದರೆ ಮಾತ್ರ ತೊಂದರೆ ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಇರುತ್ತೆ, ಅನಿರೀಕ್ಷಿತ ವರಮಾನ ಇರುತ್ತೆ. ನಿಮಗೆ ಈ ಗುರು ಹಿರಿಯರ ಸಹಾಯ ಮತ್ತು ಸಹಕಾರ ಸಿಗುತ್ತೆ. ಅವರು ಈ ನಿಮಗೆ ಹಣದ ಸಹಾಯ ಮಾಡ್ತಾರೋ ಇಲ್ವೋ ಬೇರೆ ವಿಚಾರ, ಆದರೆ ಹಣದ ಸಹಾಯದ ಅಥವಾ ಹಣದ ಸಂಪಾದನೆಯ ಒಂದು ಹೊಸ ಮಾರ್ಗವನ್ನು ತೋರಿಸ್ಕೊಡ್ತಾರೆ. ಆದ್ದರಿಂದ ಬೇರೆಯವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಿ. ಸಾಧ್ಯವಾದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಎದುರಾಗಲ್ಲ. ವಿದ್ಯಾರ್ಥಿಗಳಿಗೆ ಗೆಲ್ಲಬೇಕು ಅನ್ನೋ ಒಂದು ಮನಸ್ಸಿರುತ್ತೆ. ಆದ್ದರಿಂದ ಅವರು ಗೆಲುವಿನತ್ತ ಸುಲಭವಾಗಿ ಸಾಕ್ತಾರೆ. ಧನುರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಂತ ನಿಲುವನ್ನು ತಾಳ್ತಾರೆ. ಅಂದರೆ ಬೇರೆಯವರ ಮಾತನ್ನು ಕೇಳಲ್ಲ, ಬೇರೆಯವರ ಒಂದು ಹಾದಿಯಲ್ಲಿ ಸಾಗಲ್ಲ. ಇವರ ಒಂದು ವಿಶಿಷ್ಟವಾದಂತಹ ಗುಣ ಒಂದು ರೀತಿ ಈ ಪರಿಚಯ ಆಗುತ್ತೆ. ಕುಟುಂಬದಲ್ಲಿ ಬಹುದಿನದಿಂದ ಇದ್ದ ವಾದ ವಿವಾದಗಳು, ಸಮಸ್ಯೆಗಳು ಇವರ ಮಾತುಕತೆಯ ಫಲವಾಗಿ ಪರಿಹಾರಗೊಳ್ಳುತ್ತೆ. ಕೇವಲ ಇದು ಕುಟುಂಬದ ವಿಚಾರವಲ್ಲ, ಉದ್ಯೋಗ ಕ್ಷೇತ್ರದಲ್ಲಿ ಸಹ ಯಾವುದೇ ಒಂದು ತೊಂದರೆ ಉಂಟಾಗದಂತೆ ನೋಡಿಕೊಳ್ಳುವಂತಹ ಒಂದು ಬುದ್ಧಿವಂತಿಕೆಯನ್ನು ಇವರು ಪ್ರದರ್ಶಿಸ್ತಾರೆ. ಈ ಕಾರಣದಿಂದ ಇವರ ಒಂದು ಸಹಾಯ ಮತ್ತು ಸಹಕಾರ ಪ್ರತಿಯೊಬ್ಬರಿಗೂ ಅವಶ್ಯಕವಾಗುತ್ತೆ. ಹಾಗೆಯೇ ಇವರು ಸಹ ನಿರ್ವಂಚನೆಯಿಂದ ಎಲ್ಲರಿಗೂ ತಮ್ಮ ಪ್ರತಿಭೆಯ ಪರಿಚಯವನ್ನು ಮಾಡಿಸುತ್ತಾರೆ. ಆದರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಿದ್ದು. ಸುಲಭವಾಗಿ ಇವರಿಗೆ ಸಿಗುವಂತಹ ಹಣದ ಸಹಾಯವನ್ನು ಸಹ ಇವರು ತಿರಸ್ಕರಿಸ್ತಾರೆ. ಕಾರಣ ಏನಪ್ಪ ಅಂದರೆ ಇವರ ಒಂದು ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ, ಅಲ್ಪ ಪ್ರಮಾಣದ ಹಣ ಆದರೂ ಸರಿಯೇ, ವರಮಾನ ಆದರೂ ಸರಿಯೇ, ಅದು ನನ್ನ ಸ್ವಂತ ಪ್ರತಿಭೆಯಿಂದ ಅಥವಾ ಸ್ವಂತ ಪ್ರಯತ್ನದಿಂದ ಸಿಗಬೇಕು ಅನ್ನೋ ಭಾವನೆ ಇರುತ್ತೆ. ಈ ಕಾರಣದಿಂದ ಇವರು ಯಾವುದೇ ವಿಚಾರದಲ್ಲಿಯೂ ಬೇರೆಯವರನ್ನು ಅವಲಂಬಿಸಲ್ಲ. ಆದರೆ ಇವರು ಬೇರೆಯವರಿಗೆ ಸಹಾಯವನ್ನು ಮಾಡ್ತಾರೆ. ಇದರಿಂದ ಇವರ ಒಂದು ರೀತಿಯ ನಾಯಕತ್ವದ ಗುಣವನ್ನು ಮೆಚ್ಚಿ ಏನು ಮಾಡ್ತಾರೆ, ಕುಟುಂಬದ ಮುಖ್ಯ ಜವಾಬ್ದಾರಿಯನ್ನು ಇವರಿಗೆ ವಹಿಸ್ತಾರೆ. ಹಾಗೆ ಉದ್ಯೋಗದಲ್ಲಿ ಸಹ ಅನಿರೀಕ್ಷಿತವಾಗಿ ಉನ್ನತ ಅಧಿಕಾರ ಲಭ್ಯವಾಗುತ್ತೆ. ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇರಲ್ಲ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಎಚ್ಚರಿಕೆ ಇರಲಿ ಅಷ್ಟೇ. ಮತ್ತೊಂದು, ವಿದ್ಯಾರ್ಥಿಗಳ ವಿಚಾರದಲ್ಲಿ ಅತಿಯಾಗಿ ಯೋಚನೆಯನ್ನು ಮಾಡ್ತಾರೆ. ಹಾಗೆ ಅತಿಯಾದ ನಿರೀಕ್ಷೆ ಇರುತ್ತೆ. ಇದರಿಂದ ಎದುರಾಗೋ ಒಂದು ಸಂದರ್ಭವನ್ನು ಸರಿಯಾದ ರೀತಿಯಲ್ಲಿ ಇವರು ಅರ್ಥ ಮಾಡಿಕೊಂಡ್ರೆ ಯಾವುದೇ ಒಂದು ತೊಂದರೆ ಕಂಡುಬರಲ್ಲ. ಮಕರ ರಾಶಿಯವರು ಇವತ್ತು ಮೂಲವಾಗಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ತಗೋತಾರೆ. ಹಾಗೆ ಹೆಚ್ಚಿನ ಆದಾಯದ ನಿರೀಕ್ಷೆಯಲ್ಲಿ ಇರ್ತಾರೆ. ಈ ಕಾರಣದಿಂದ ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಅದರಿಂದ ಇವರಿಗೆ ಎಷ್ಟು ಉಪಯೋಗವಿದೆ, ಯಾವ ರೀತಿ ಉಪಯೋಗ ಇದೆ ಅಂತ ಫಸ್ಟು ವಿಮರ್ಶೆ ಮಾಡಿ ಆಮೇಲೆ ಆರಂಭ ಮಾಡ್ತಾರೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಇವರಿಗೆ ಅನಿರೀಕ್ಷಿತವಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲದ ಮೂಲಗಳಿಂದ ಹಣ ಸಿಗುತ್ತೆ. ಇವರಿಗೆ ಹಣದ ಅವಶ್ಯಕತೆ ಇರುತ್ತೆ. ಇವರು ಯೋಚನೆ ಮಾಡ್ತಾರೆ, ಇಂಥ ವ್ಯಕ್ತಿಯಿಂದ ಉಪಯೋಗ ಇಲ್ಲ ಅಂತ, ಅಥವಾ ಯಾವುದೋ ಒಂದು ಬ್ಯಾಂಕ್ಗೆ ಲೋನ್ಗೆ ಅಪ್ಲೈ ಮಾಡಿರ್ತಾರೆ. ಆ ಬ್ಯಾಂಕಲ್ಲಿ ಆ ಮ್ಯಾನೇಜರು ಅವರು ನಿಮಗೆ ಇಲ್ಲ, ಲೋನ್ ಸ್ಯಾಂಕ್ಷನ್ ಆಗಲ್ಲ ಅಂತ ಹೇಳಿಬಿಟ್ಟಿರ್ತಾರೆ. ಇವರು ಒಂದು ರೀತಿ ಅದನ್ನು ಮರ್ತೇ ಹೋಗಿರ್ತಾರೆ. ಆದರೆ ಅನಿರೀಕ್ಷಿತವಾದಂತಹ ವರ್ತಮಾನ ಸಿಗುತ್ತೆ. ಅದರ ಪ್ರಕಾರ ಇವರಿಗೆ ಹಣದ ಸಹಾಯ ಅಥವಾ ಅವಶ್ಯಕತೆ ಇದ್ದಷ್ಟು ವರಮಾನ ದಿಢೀರನೆ ಇವರಿಗೆ ಸಿಗುತ್ತೆ. ಆದ್ದರಿಂದ ಮೊದಲನೇದಾಗಿ ಮನಸ್ಸಿಗೆ ಯಾವುದೇ ರೀತಿಯ ಚಿಂತೆ ಇರಲ್ಲ, ದುಡುಕುತನದ ಮಾತನ್ನು ಆಡ್ತಾರೆ.
ಇವರ ಮನಸ್ಸು ತುಂಬ ಒಳ್ಳೆಯದು, ಆದರೆ ದುಡುಕುತನದ ಮಾತನ್ನು ಆಡ್ತಾರೆ. ಆದ್ದರಿಂದ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೋಬೇಕು. ಅತಿಯಾದ ನಿದ್ದೆ ಬೇಕು ಅನಿಸುತ್ತೆ, ರುಚಿಕರವಾದ ಊಟ ಬೇಕು ಅನಿಸುತ್ತೆ. ಇವೆರಡೂ ಸಿಕ್ಕಿದಾಗ ಏನಪ್ಪ ಆಗುತ್ತೆ ಅಂದರೆ ಸಹಜವಾಗಿ ಇವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಆರೋಗ್ಯದ ಬಗ್ಗೆ ಗಮನವನ್ನು ತಗೋಬೇಕು. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ. ವಿದ್ಯಾರ್ಥಿಗಳು ಬೇರೆಯವರ ಒಂದು ಸಹಾಯ ಇಲ್ಲದೆ ತಮ್ಮ ಹಾದಿಯಲ್ಲಿ ಸಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಿರಿಯರು ಅಂದರೆ ತಂದೆ ತಾಯಿ ಅಥವಾ ಕುಟುಂಬದ ಹಿರಿಯರು ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋದು ಒಳ್ಳೆಯದು. ಕುಂಭರಾಶಿಯವರು ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಚಿಂತೆ ಇವರನ್ನ ಕಾಡುತ್ತೆ. ಎಲ್ಲ ರೀತಿಯ ಅನುಕೂಲತೆ ಇರುತ್ತೆ. ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಆ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತವಾದಂಥ ಯಶಸ್ಸು ಸಿಗುತ್ತೆ. ಅದು ಇವರು ನಿರೀಕ್ಷೆ ಮಾಡಿದ ವೇಳೆಗಿಂತ ಮುಂಚೆನೇ ಸಿಗುತ್ತೆ. ಆದರೂ ಕೂಡ ಇವರ ಮನಸ್ಸಿನಲ್ಲಿ ಆ ಒಂದು ರೀತಿಯ ಚಿಂತೆ ಮನೆ ಮಾಡಿರುತ್ತೆ. ಏನಪ್ಪ ಅಂದರೆ ಇವರ ಊಹೆ ಅಥವಾ ಇವರ ಮುಂದಾಲೋಚನೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಈ ಕಾರಣದಿಂದ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ತಾವಾಗಿಯೇ ಒಪ್ಕೋತಾರೆ. ಅದು ಕುಟುಂಬದಲ್ಲಿರ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲಿರ್ಬೋದು. ಆ ಒಂದು ಜವಾಬ್ದಾರಿಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಚಿಂತೆ ಇರುತ್ತೆ. ಆದರೆ ಮುಖ್ಯವಾದ ವಿಚಾರ, ಇವರು ಬೇರೆಯವರಿಂದ ಸಹಾಯವನ್ನು ಪಡೆಯಲ್ಲ. ಹಾಗೆ ಬೇರೆಯವರ ಮಾತನ್ನು ಕೇಳಲ್ಲ. ಸಾಧ್ಯವಾದಷ್ಟು ಇವರು ಮೌನವಾಗಿರ್ತಾರೆ. ಮೌನವಾಗಿದ್ದು ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ತಾರೆ. ತುಂಬ ನಿಧಾನಗತಿಯಲ್ಲಿ ಸಾಧಿಸ್ತಾರೆ. ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಹಾಗೆಯೇ ಈ ಕೈ ಕಾಲಗಳಲ್ಲಿ ನಿತ್ರಾಣ ಅಂದರೆ ಸ್ವಲ್ಪ ಈ ಬೇಗ ಸುಸ್ತಾಗೋದು ಅಥವಾ ಶಕ್ತಿ ಕಮ್ಮಿ ಆಗೋದು ಇಂತಹ ಅನುಭವ ಆಗುತ್ತೆ. ಭಯ ಏನಿಲ್ಲ, ಉತ್ತಮ ಆರೋಗ್ಯನೇ ಇರುತ್ತೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋದು ತುಂಬ ಒಳ್ಳೆಯದು ಅಂತ ಬರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಧಾನವಾದರೂ ನಿರೀಕ್ಷಿತ ಯಶಸ್ಸು ಸಿಗುತ್ತೆ. ಹಿರಿಯ ಅಣ್ಣ ಅಥವಾ ಹಿರಿಯ ಅಕ್ಕ ಇವರ ಒಂದು ಸಹಾಯ ಸಿಗುವ ಸಾಧ್ಯತೆ ಇದೆ. ಅವರೇ ಸಹಾಯ ಮಾಡೋಕ್ಕೆ ಬಂದಾಗ ಒಪ್ಕೊಂಬೋದು ಖಂಡಿತ ಬುದ್ಧಿವಂತಿಕೆ. ಇನ್ನು ವಿದ್ಯಾರ್ಥಿಗಳು ಬೇರೆಯವರಿಗೆ ಒಂದು ಚೂರೂ ಸುಳಿವನ್ನೇ ಕೊಡದೆ ತಮ್ಮ ಪಾಲಿನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಮೀನರಾಶಿಯವರು ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಬೇಕು. ಅದರಲ್ಲೂ ಮುಖ್ಯವಾಗಿ ಯಾರಿಗಾರು ಈ ಮೈಗ್ರೇನ್ ಅಂತ ಹೇಳ್ತೀವಲ್ಲ, ಅಂತಹ ತೊಂದರೆ ಇದ್ದವರು ಸ್ವಲ್ಪ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡೋದು ಒಳ್ಳೆಯದು. ಮತ್ತೊಂದು ವಿಚಾರ ಏನಪ್ಪ ಅಂದರೆ ಇವರಿಗೆ ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಆದರೆ ಬರುವ ಆದಾಯವನ್ನು ಯಾವ ರೀತಿ ಬಳಸಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಈ ಕಾರಣದಿಂದ ಅನಗತ್ಯವಾದ ವಿಚಾರಗಳಿಗೆ ಹಣವನ್ನು ಇವರು ಖರ್ಚು ಮಾಡ್ತಾರೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕೊರತೆಯನ್ನು ಸಹ ಇವರು ಎದುರಿಸ್ತಾರೆ. ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರು ತಮಗೆ ಬೇಕಾದ ಅನುಕೂಲತೆಗಳ ಬಗ್ಗೆ, ತಮ್ಮ ಯೋಚನೆಗಳ ಬಗ್ಗೆ ಕನಿಷ್ಠ ಪಕ್ಷ ಕುಟುಂಬದ ಸದಸ್ಯರ ಜೊತೆ ಚರ್ಚೆ ಮಾಡೋದು ತುಂಬ ಒಳ್ಳೆಯದು. ಇಲ್ಲದೆ ಹೋದರೆ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಸಲ್ಲಬೇಕಾದ ಸವಲತ್ತುಗಳು, ಅನುಕೂಲತೆಗಳು ಖಂಡಿತ ಬೇರೆಯವರ ಪಾಲಾಗುತ್ತೆ. ಆದ್ದರಿಂದ ದುಡುಕುತನ ಇರಲ್ಲ ನಿಮಗೆ, ಆದರೆ ಸರಿಯಾದ ತೀರ್ಮಾನವನ್ನು ತಗೊಂಬಲ್ಲ. ಸಾಧ್ಯವಾದಷ್ಟು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯೋದು ತುಂಬ ಒಳ್ಳೆಯದು. ಆರೋಗ್ಯದ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಿದ್ಯಾರ್ಥಿಗಳು ಯಾವುದೇ ಒಂದು ಈ ಆಸೆಗೆ ಒಂದು ಒಳಗಾಗಲ್ಲ. ತಮ್ಮ ಪಾಲಿನ ಕರ್ತವ್ಯ, ತಮ್ಮ ಒಂದು ನೇತೃತ್ವದಲ್ಲಿ ಬೇರೆಯವರಿಗೆ ಸಹಾಯ ಮಾಡೋದು, ಇಂಥವನ್ನು ಮುತುವರ್ಜಿಯಿಂದ ಮುಂದುವರಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ಈ ನಾಯಕತ್ವದ ಗುಣ ಬೆಳೆಯುತ್ತೆ. ಆದ್ದರಿಂದ ಮೀನರಾಶಿಗೆ ಇವತ್ತು ಒಳ್ಳೆಯ ದಿನವೇ. ಆದರೆ ಅವರ
ಬುದ್ಧಿ ಅಥವಾ ಅವರ ಯೋಚನಾ ಶಕ್ತಿಯ ಮೇಲೆ ಈ ದಿನ ಅವಲಂಬಿತವಾಗಿದೆ. ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು.